ಸೊ ಈಗ ಎಜುಕೇಶನ್ ಇದ್ದವರಿಗೆ ಒಳ್ಳೆ ಕೆಲಸ ಸಿಗ್ತದೆ, ಪ್ಲೇಸ್ಮೆಂಟ್ ಆಗ್ತದೆ. ಸೊ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್. ಮಾರ್ಕ್ಸ್ ಇದ್ರೆ ಬೇಗ ಪ್ಲೇಸ್ಮೆಂಟ್ ಆಗಿ ಕೆಲಸ ಬೇಗ ಸಿಗ್ತದೆ. ಎಕ್ಸಾಮ್ಸ್ ಬೇಕು, ಲೈಕ್ ಅದು ಫ್ಯೂಚರಿಗೆ ಹೆಲ್ಪ್ಫುಲ್ ಆಗ್ತದೆ. ಬಿಸ್ನೆಸ್ ಮತ್ತೆ ಎಕನಾಮಿಕ್ಸ್ ಅದು ಎರಡನ್ನು ಸಹ ಒಂದೇ ದಿನದಲ್ಲಿ ಕಲಿಲಿಕ್ಕೆ ಆಗುದಿಲ್ಲ. ಹಾಗೆ ಅದು ಸಪ್ರೇಟ್ ಆಗಿ ಮಾಡಿಡ್ಬೇಕು. ಪರೀಕ್ಷೆ ಅಂದ್ರೆ ನಿಂಗೆ ಇಷ್ಟವಾ ಇಷ್ಟ ಇಲ್ವಾ? ಇಲ್ಲ, ಯಾಕೆ ಇಷ್ಟ ಇಲ್ಲ? ಅದು ಸುಮ್ಮನೆ ಟೆನ್ಷನ್ ಎಂತಕ್ಕೆ. ಎಕ್ಸಾಮ್ಸ್ ಅಷ್ಟೇನು ಖುಷಿ ಬರೋದಿಲ್ಲ, ಎಲ್ಲ ಡಿಪ್ರೆಷನ್ಗೆ ಹೋಗ್ತದೆ. ಹರಿಯಮೆಲ್ರಿಗೆ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲಿಯ ರಿತಮ್ ಕನ್ನಡಕ್ಕೆ ಸ್ವಾಗತ. ಪರೀಕ್ಷೆಗಳಿಂದ ಹೇಳಿದ ಕೂಡಲೇ ನಮ್ಗೆಲ್ರಿಗೂ ಭಯ ಶುರುವಾಗ್ಬಿಡ್ತದೆ. ಆದ್ರೂ ಕೂಡ ಪರೀಕ್ಷೆಗಳು ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾದ ಕಟ್ಟಾಗಿರ್ತದೆ. ನಾವು ಯಾವ್ದಾದ್ರು ಒಂದು ಸರ್ಕಾರಿ ಉದ್ಯೋಗ ಕೂಡ ಪಡಿಬೇಕಾದ್ರೂ ಕೂಡ ಪರೀಕ್ಷೆಗಳು ನಡೀತದೆ. ನಾವು ಇದ್ರ ಬಗ್ಗೆ ನಾವು ವಿದ್ಯಾರ್ಥಿಗಳ ಬಳಿಗೆ ಹೋಗಿ ಪರೀಕ್ಷೆಗಳು ಬೇಕಾ ಬೇಡ ಹಾಗೂ ಇನ್ನಿತರ ಹಲವಾರು ಪ್ರಶ್ನೆಗಳನ್ನು ಕೇಳ್ಕೊಂಡು ಬರೋಣ. ಇದು ರಿತಮ್ ಕನ್ನಡದ ಅಜ್ಜನ ಧ್ವನಿ. ಎಕ್ಸಾಮ್ಸ್ಗಳು ಬೇಕಾ ಬೇಡ? ಎಕ್ಸಾಮ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಪ್ರೆಷರ್ ಆಗ್ತದೆ ಅಂತ ಬೇಡ ಅಂತ ಹೇಳ್ತಾರೆ. ಬಟ್ ಎಕ್ಸಾಮ್ಸ್ ಇಂಪಾರ್ಟೆಂಟ್. ಒಂದು ಸ್ಟೂಡೆಂಟ್ ಲೈಫಲ್ಲಿ ಎಕ್ಸಾಮ್ಸ್ ಇಲ್ಲ ಅಂತ ಹೇಳಿದ್ರೆ ಜಾಬ್ಸಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಅಕಾಡೆಮಿಕ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ, ಬಟ್ ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಅಂತ. ಬಟ್ ಈಗ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್. ಸೊ ಈಗ ಎಜುಕೇಶನ್ ಇದ್ದವರಿಗೆ ಒಳ್ಳೆ ಕೆಲಸ ಸಿಗ್ತದೆ, ಪ್ಲೇಸ್ಮೆಂಟ್ ಆಗ್ತದೆ. ಒಳ್ಳೆ ಆಫೀಸಲ್ಲಿ, ಒಳ್ಳೆ ಕಾಲೇಜಲ್ಲೆಲ್ಲ ಪ್ಲೇಸ್ಮೆಂಟ್ ಆಗಿ ಸ್ಯಾಲ್ರಿ ಒಳ್ಳೆ ಇರ್ತದೆ. ಬಟ್ ಎಜುಕೇಶನ್ ಇಲ್ಲದವರಿಗೆ ತುಂಬ ಕಷ್ಟ ಇರ್ತದೆ. ಮತ್ತೆ ಕೆಲಸ ಹುಡುಕ್ಲಿಕ್ಕೆ ತುಂಬ ಇರ್ತದೆ. ಆಚೀಚೆಲ್ಲ ಪ್ಲೇಸ್ಮೆಂಟ್ಸಿಗೆಲ್ಲ ಹುಡುಕ್ತಾ ಇರ್ತಾರೆ. ಸೊ ಮಾರ್ಕ್ಸ್ ಇಸ್ ಇಂಪಾರ್ಟೆಂಟ್. ಮಾರ್ಕ್ಸ್ ಇದ್ರೆ ಬೇಗ ಪ್ಲೇಸ್ಮೆಂಟ್ ಆಗಿ ಕೆಲಸ ಬೇಗ ಸಿಗ್ತದೆ. ಎಕ್ಸಾಮ್ಸ್ ಬೇಕು, ಲೈಕ್ ಅದು ಫ್ಯೂಚರಿಗೆ ಹೆಲ್ಪ್ಫುಲ್ ಆಗ್ತದೆ. ಜಾಬ್ ಸಿಗುವಾಗ ಅದು ಒಳ್ಳೆ ಜಾಬ್ ಎಲ್ಲ ಸಿಗ್ತದೆ. ಲೈಕ್ ಮಾಸ್ಟರ್ಸ್ ಅದೆಲ್ಲ ಮಾಡಿದ್ರೆ, ಡಿಗ್ರಿ ಎಲ್ಲ. ನಮ್ಮ ಇತ್ತೀಚಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಥವಾ ಈ ಎಕ್ಸಾಮ್ಸ್ ಗಳಲ್ಲಿ ಏನೋ ಚೇಂಜಸ್ ಆಗ್ಬೇಕಂತ ಕೇಳ್ತಾರೆ. ಚೇಂಜಸ್ ಏನಿಲ್ಲ, ಸರಿ ಉಂಟೆಲ್ಲ. ಎಷ್ಟನೇ ಕ್ಲಾಸ್? 7th. ಪರೀಕ್ಷೆ ಅಂದ್ರೆ ನಿಂಗೆ ಇಷ್ಟವಾ ಇಷ್ಟ ಇಲ್ವಾ? ಇಲ್ಲ, ಯಾಕೆ ಇಷ್ಟ ಇಲ್ಲ? ಅದು ಸುಮ್ಮನೆ ಟೆನ್ಷನ್ ಎಂತಕ್ಕೆ. ಪರೀಕ್ಷೆ ಹೇಗೆ ಮಾಡ್ತಾರೆ? ಕಲೀಲಿಕ್ಕೆ. ಮತ್ತೆ ಯಾಕೆ ಇಷ್ಟ ಇಲ್ಲ? ಅದು ಬೋರ್ ಆಗ್ತದೆ ಕ್ಲಾಸಲ್ಲಿ. ಯಾಕೆ ಬೋರ್ ಆಗ್ತದೆ? ನಿಮ್ಮದು ಸ್ಕೂಲಿಗೆ ಹೋಗುದು ಯಾಕೆ? ಕಲೀಲಿಕ್ಕೆ. ಮತ್ತೆ ಕಲೀಲಿಕ್ಕೆ ಹೋಗುದು, ಕಲ್ತದನ್ನ ಟೆಸ್ಟ್ ಮಾಡುದು ಯಾರು? ಟೀಚರ್. ಟೆಸ್ಟ್ ಮಾಡುದು ಹೇಗೆ ಟೆಸ್ಟ್ ಮಾಡ್ತಾರೆ? ಒಂದು ಪೇಪರ್ ಅಲ್ಲಿ ಪ್ರಶ್ನೆ ಬರೀತಾರೆ, ಆಮೇಲೆ ಉತ್ತರ ನಾವು ಬರೀವಿ. ಅದನ್ನೇ ಪರೀಕ್ಷೆ ಅಂತ ಹೇಳ್ತಾರೆ. ಮತ್ತೆ ಪರೀಕ್ಷೆಗೆ ಇಷ್ಟ ಇಲ್ಲ? ಹಾಗೆ. ಪರೀಕ್ಷೆ ಇಷ್ಟವಾ ಆಟ ಆಡುದು ಇಷ್ಟವಾ? ಆಟ ಇಷ್ಟ. ಎಕ್ಸಾಮ್ ಬೇಕು, ಆದ್ರೆ ಅದೊಂದು ರೀತಿ ಉಂಟಲ್ಲ ಎಕ್ಸಾಮ್ ಮಾಡುವುದು, ಅದರ ಹಾಗೆ ಮಾಡ್ಬೇಕು. ಒಂದು ಹೇಗೆ ಹೇಳುದು, ಆ ಪ್ಲಾನ್ ಒಂದು ಈಗ ನೋಡಿ, ನಮಗೆ ಒಂದೇ ದಿನದಲ್ಲಿ ಎರಡು ಇಂಪಾರ್ಟೆಂಟ್ ಇದು ಬರ್ತದೆ ಸಬ್ಜೆಕ್ಟ್. ಒಂದು ಹೇಳಿದ್ರೆ ಬಿಸ್ನೆಸ್ ಮತ್ತೆ ಎಕನಾಮಿಕ್ಸ್. ಅದು ಎರಡನ್ನು ಸಹ ಒಂದೇ ದಿನದಲ್ಲಿ ಕಲಿಲಿಕ್ಕೆ ಆಗುದಿಲ್ಲ. ಹಾಗೆ ಅದು ಸಪ್ರೇಟ್ ಆಗಿ ಮಾಡಿಡ್ಬೇಕು. ನಿಮ್ಗೆ ಎಕ್ಸಾಮ್ಸ್ ಗಳ ಬಗ್ಗೆ ಒಪಿನಿಯನ್ ಇದೆ? ಎಕ್ಸಾಮ್ಸ್ ಅಷ್ಟೇನು ಖುಷಿ ಬರೋದಿಲ್ಲ, ಎಲ್ಲ ಡಿಪ್ರೆಷನ್ಗೆ ಹೋಗ್ತದೆ. ಎಕ್ಸಾಮ್ಸ್ ಗಳು ಬೇಕಾ ಬೇಡ? ವೀಕ್ಷಕರೇ, ಕೇಳಿದ್ರಲ್ಲ ಈ ವಿದ್ಯಾರ್ಥಿಗಳ ಅಭಿಪ್ರಾಯ. ಈ ಪರೀಕ್ಷೆಗಳೆನ್ನುವುದು ತುಂಬಾ ಭಯ ಪಡಿಸಬಹುದು, ಆದ್ರೆ ಕೂಡ ಪರೀಕ್ಷೆಗಳ ಭಯ ಬಿಟ್ಟು ಚೆನ್ನಾಗಿ ಎದುರಿಸೋಣ. ಇದರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಹಾಗೂ ದೇಶ ಧರ್ಮವನ್ನು ಪ್ರೀತಿಸುವಂತಾಗ್ಲಿ ಎಂಬುದೇ ರಿತಮ್ ಕನ್ನಡದ ಆಶಯ. ಇಂತಹದೇ ಹೆಚ್ಚಿನ ವಿಡಿಯೋಗಳಿಗಾಗಿ ರಿತಮ್ ಕನ್ನಡವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.